ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಮೈಸೂರು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೈಸೂರು ಜಿಲ್ಲೆಯು ವಿಶಾಲವಾದ ಜಿಲ್ಲೆಯಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೈಸೂರಿನ ತಲಕಾಡು ದೇವಾಲಯಗಳನ್ನು ಜಕಣಾಚಾರಿ ರಚಿಸಿದನು. ಮೈಸೂರಿನಲ್ಲಿ ಬರ್ತಕ್ಕಂಥ ತಲಕಾಡು ದೇವಾಲಯಗಳನ್ನು ಜಕಣಾಚಾರಿ ರಚಿಸಿದನು. ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳು ಹೊಂದಿದೆ. ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳು ಹೊಂದಿದೆ ಕರ್ನಾಟಕದಲ್ಲಿ. ಇನ್ನು ಭಾರತದ ಮೊದಲ ಆಕಾಶವಾಣಿ ಕೇಂದ್ರವನ್ನು ಡಾಕ್ಟರ್ ಎಂ.ವಿ. ಗೋಪಾಲಸ್ವಾಮಿರವರು 1935ರಲ್ಲಿ ಮೈಸೂರಿನಲ್ಲಿ ಆರಂಭಿಸಿದರು. ಭಾರತದ ಮೊದಲ ಆಕಾಶವಾಣಿ ಕೇಂದ್ರ ಅಂದರೆ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಆಕಾಶವಾಣಿ ಕೇಂದ್ರವನ್ನು ಅಂದರೆ ರೇಡಿಯೋ ಸೆಂಟರ್ಗಳು ಎಲ್ಲಿ ಪ್ರಾರಂಭಗೊಂಡಿದೆ ಅಂದರೆ ಅದು ಮೈಸೂರಿನಲ್ಲಿ. ಕರ್ನಾಟಕದ ಅತಿ ದೊಡ್ಡ ದೇವಾಲಯ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ. ಕರ್ನಾಟಕದಲ್ಲಿ ಅತಿ ದೊಡ್ಡ ದೇವಾಲಯ ಯಾವುದೆಂದರೆ ಅದು ನಂಜುಂಡೇಶ್ವರ ದೇವಾಲಯ. ಇನ್ನು ನಂಜನಗೂಡು ರಸಬಾಳೆಗೆ ಹೆಸರುವಾಸಿಯಾಗಿದೆ. ನಂಜನಗೂಡು ಯಾವುದಕ್ಕೆ ಅಂದರೆ ರಸಬಾಳೆಗೆ ಹೆಸರುವಾಸಿಯಾಗಿದೆ. ನಂಜನಗೂಡು ಕಪಿಲ ನದಿ ದಂಡೆಯ ಮೇಲಿದೆ. ನಂಜನಗೂಡು ಎಲ್ಲಿದೆ ಅಂದರೆ ಅದು ಕಪಿಲ ನದಿ ದಂಡೆಯ ಮೇಲಿದೆ. ಇಲ್ಲಿ ಚಾಮುಂಡಿ ಬೆಟ್ಟ ಇದೆ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದೆ, ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಇಲ್ಲಿ ಲಲಿತ ಮಹಲ್ ಎಂಬ ಕಟ್ಟಡ ಇದೆ. ಮೈಸೂರಿನಲ್ಲಿ ಲಲಿತ ಮಹಲ್ ಎಂಬ ಕಟ್ಟಡ ಸಹ ಇದೆ. ಇಲ್ಲಿ ಜಯಚಾಮರಾಜೇಂದ್ರ ಮೃಗಾಲಯ ಇದೆ. ಮೈಸೂರಿನಲ್ಲಿದೆ ಜಯಚಾಮರಾಜೇಂದ್ರ ಮೃಗಾಲಯ. ಇಲ್ಲಿ ಮತದಾನದ ಸಮಯದಲ್ಲಿ ಬಳಸುವ ಇಂಕ್ ಶಾಹಿ ಅಥವಾ ಶಾಹಿ ತಯಾರಿಸುವ ಘಟಕ ಇದೆ. ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಕೈಗೆ ಹಸ್ತಾರಲ್ಲ ಶಾಯಿ, ಅದು ಎಲ್ಲಿ ತಯಾರಿಸ್ತಾರೆ ಅಂದರೆ ಮೈಸೂರಿನಲ್ಲಿ ತಯಾರಿಸುತ್ತಾರೆ. ಮೈಸೂರು ಸಂಸ್ಥಾನವು ಭಾರತದ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ರಾಮಸ್ವಾಮಿ ಮೊದಲಿಯರ್ ಮೈಸೂರಿನ ದಿವಾನರಾಗಿದ್ದರು. ಅಂದರೆ ಮೈಸೂರು ಸಂಸ್ಥಾನ ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ಯಾರಪ್ಪ ಮೈಸೂರಿನ ದಿವಾನರಾಗಿದ್ದರಂದ್ರೆ ರಾಮಸ್ವಾಮಿ ಮೊದಲಿಯರ್ ಮೈಸೂರಿನ ದಿವಾನರಾಗಿದ್ದರು. ಇಲ್ಲಿ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಇದೆ. ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಎಂಬ ಆರ್ಟ್ ಗ್ಯಾಲರಿ ಇದೆ. ಈ ಸಂಸ್ಥಾನವು ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ತತ್ವದಡಿ ಸೇರಿರಲಿಲ್ಲ. ಅಂದ್ರೆ ಮೈಸೂರು ಸಂಸ್ಥಾನ ಏನಪ್ಪ ಅಂದರೆ ಬ್ರಿಟಿಷರ ಸಂದರ್ಭದಲ್ಲಿ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿ ತಂದಿದ್ರಲ್ಲ, ಜಾರಿಗೆ ತಂದಿದ್ರು. ಆ ಒಂದು ನೀತಿಗೆ ಈ ಮೈಸೂರು ಸಂಸ್ಥಾನ ಸೇರಿರಲಿಲ್ಲ. ಇದನ್ನು ಭಾರತ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಮೈಸೂರನ್ನು ಭಾರತ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಮೈಸೂರನ್ನು ಕಮಿಷನರ್ಗಳ ಆಡಳಿತಕ್ಕೆ ಒಳಪಡಿಸಿದ್ದರು. ಲಾರ್ಡ್ ವಿಲಿಯಂ ಬೆಂಟಿಕ್ ಇವರು ಏನು ಮಾಡಿದ್ರು ಅಂದರೆ ಮೈಸೂರನ್ನು ಕಮಿಷನರ್ಗಳ ಆಡಳಿತಕ್ಕೆ ಒಳಪಡಿಸಿದ್ದರು. ಮೈಸೂರಿನಲ್ಲಿ ಲೆಸ್ನಿಯನ್ ಮಿಷನರಿ ಎಂಬ ಕ್ರೈಸ್ತ ಮಿಷನರಿಯು ಮೊದಲ ಬಾರಿಗೆ ಕ್ರೈಸ್ತ ಶಾಲೆಯನ್ನು ಪ್ರಾರಂಭಿಸಿತ್ತು. ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರೈಸ್ತ ಶಾಲೆಯನ್ನು ಪ್ರಾರಂಭಿಸಿದರು. ಮೈಸೂರಿನಲ್ಲಿ ಅಂದರೆ ಇಲ್ಲಿ ಓರಿಯೆಂಟಲ್ ಲೈಬ್ರರಿ ಇದೆ. ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿ ಇದೆ. ಇಲ್ಲಿ ಬೈಲುಕಪ್ಪೆ ಎಂಬಲ್ಲಿ ಬೌದ್ಧ ಮತಕ್ಕೆ ಸಂಬಂಧಿಸಿದ ಪದ್ಮಸಂಭವ ವಿಹಾರವಿದೆ. ಮೈಸೂರಿನಲ್ಲಿ ಏನಿದೆ ಅಂದರೆ ಪದ್ಮಸಂಭವ ವಿಹಾರವಿದೆ. ಇಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ 2016ರಲ್ಲಿ ನಡೆಯಿತು. 103ನೇ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಮೈಸೂರಿನಲ್ಲಿ. 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೈಸೂರಿನಲ್ಲಿ ನಡೆಯಿತು. 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರಿನಲ್ಲಿ ನಡೆಯಿತು. ಇದನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿದೆ. ಮೈಸೂರನ್ನು ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯುತ್ತಾರೆ. ಇಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದೆ. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಎಲ್ಲಿದೆ ಅಂದರೆ ಅದು ಮೈಸೂರಿನಲ್ಲಿದೆ. ಇಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ. ಮೈಸೂರಿನಲ್ಲಿ ಏನಿದೆ ಅಂದರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ. ಇಲ್ಲಿ ಅಂಚೆ ತರಬೇತಿ ಸಂಸ್ಥೆ, ನೋಟು ಮುದ್ರಣ ಸಂಸ್ಥೆ, ನೋಟನ್ನು ಮುದ್ರಿಸುವ ಕಾಗದ ತಯಾರಿಸುವ ಕಾರ್ಖಾನೆ, ರೇಷ್ಮೆ ಸಂಶೋಧನಾ ಸಂಸ್ಥೆ, ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ತರಬೇತಿ ಸಂಸ್ಥೆಗಳು ಸಹ ಎಲ್ಲಿವೆ ಅಂದರೆ ಮೈಸೂರಿನಲ್ಲಿ ಇವೆ. ಇಲ್ಲಿ ಸೆಂಟ್ ಫಿಲೋಮಿನಾ ಚರ್ಚ್ ಇದೆ. ಮೈಸೂರಿನಲ್ಲಿ ಏನಂದರೆ ಸೆಂಟ್ ಫಿಲೋಮಿನಾ ಚರ್ಚ್ ಸಹ ಇದೆ. ಇಲ್ಲಿ ಗಂಗೂಬಾಯಿ ಹಾನ್ಗಲ್
ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಏನಂದರೆ ಗಂಗೂಬಾಯಿ ಹಾನ್ಗಲ್ ಅವರ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಸಹ ಎಲ್ಲಿ ಅಂದರೆ ಮೈಸೂರಿನಲ್ಲಿ ಇದೆ. ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನು 1916ರಲ್ಲಿ ಸ್ಥಾಪಿಸಲಾಯಿತು. ಇದು ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಮೈಸೂರಿನಲ್ಲಿ ಮೈಸೂರು ಯೂನಿವರ್ಸಿಟಿ ಇದು ಏನಪ್ಪ ಅಂದರೆ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಆಗಿದೆ. ಕರ್ನಾಟಕದ ಫಸ್ಟ್ ಯೂನಿವರ್ಸಿಟಿ ಯಾವುದಂದರೆ ಅದು ಮೈಸೂರು ಯೂನಿವರ್ಸಿಟಿ. ಇಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಇದೆ. ಅಂದರೆ ಮೈಸೂರಿನಲ್ಲಿ ಏನಿದೆ ಅಂದರೆ ಕರ್ನಾಟಕದ ಓಪನ್ ಯೂನಿವರ್ಸಿಟಿ ಅಂತ ಕರೀತಾರಲ್ಲ, ಆ ಒಂದು ಯೂನಿವರ್ಸಿಟಿ ಕೂಡ ಮೈಸೂರಿನಲ್ಲಿ ಕಂಡುಬರುತ್ತದೆ. ಇಲ್ಲಿ ಕಂಬಿನಿ ಜಲಾಶಯವನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಏನು ಕಂಬಿನಿ ಜಲಾಶಯ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಲ್ಲಿ ಅಂದರೆ ಮೈಸೂರಿನಲ್ಲಿ. 1985ರಲ್ಲಿ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನವು ಕುವೆಂಪುರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅದು ಮೈಸೂರಿನಲ್ಲಿ ನಡೆಯಿತು. ಇಲ್ಲಿ ಕೇಶವ ದೇವಾಲಯ ಸಹ ಕಂಡುಬರುತ್ತದೆ. ಇಲ್ಲಿ ಬೈಲುಗಪ್ಪೆ ಎಂಬುದು ಟಿಬೇಟಿಯನ್ನರ ಮರುವಸತಿ ಕೇಂದ್ರವಾಗಿದೆ. ಅಂದರೆ ಟಿಬೇಟಿಯನ್ನರ ಮರುವಸತಿ ಕೇಂದ್ರ ಯಾವುದಂದ್ರೆ ಬೈಲುಗಪ್ಪೆ. ಇಲ್ಲಿ ಅಂಬಾವಿಲಾಸ ಅರಮನೆ ಮತ್ತು ಮೈಸೂರು ಅರಮನೆ ಇದೆ. ಮೈಸೂರಿನಲ್ಲಿ ಗೊತ್ತಲ್ಲ ಮೈಸೂರು ಅರಮನೆ. ಅಂಬಾವಿಲಾಸ ಅರಮನೆ ಮತ್ತು ಮೈಸೂರು ಅರಮನೆ ಎಂಬ 2 ಅರಮನೆಗಳು ಕೂಡ ಮೈಸೂರು ಹೊಂದಿದೆ. ಈ ಅಂಬಾವಿಲಾಸ ಅರಮನೆ ಶಿಲ್ಪಿ ಯಾರಪ್ಪ ಅಂದರೆ ಹೆನ್ರಿ ಇರ್ವಿನ್ ಅವರು. ಹೆನ್ರಿ ಇರ್ವಿನ್ ಅವರು ಅಂಬಾವಿಲಾಸ ಅರಮನೆಯನ್ನು ಕೆತ್ತನೆ ಮಾಡಿದ್ದರು. ಇದು ಇಷ್ಟು ಬಂದುಬಿಟ್ಟು ಮೈಸೂರು ಜಿಲ್ಲೆಯ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಜಿಲ್ಲೆ ಬಗ್ಗೆ ನೋಡೋಣ.